ರಾಜಧಾನಿ ಬೆಂಗಳೂರಿನಿಂದ 25 ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವ ಬೆಂಗಳೂರು ತುಮಕೂರು ರಸ್ತೆಯ ಪೀಣ್ಯ ಮೇಲ್ಸೇತುವೆ 2 ವರ್ಷಗಳ ಬಳಿಕ ಭಾರೀ ವಾಹನಗಳ ಸಂಚಾರಕ್ಕೆ ಮುಕ್ತವಾಗ್ತಾ ಇದೆ. ಜುಲೈ 29ರ ಸೋಮವಾರದಿಂದ ಸಂಚಾರಕ್ಕೆ ಅವಕಾಶ. ಲಘು ವಾಹನಗಳಿಗೆ ಮಾತ್ರ ಇಲ್ಲಿವರೆಗೂ ಅವಕಾಶ ಇತ್ತು. ಆದರೆ ಶುಕ್ರವಾರ ಮಾತ್ರ ಫ್ಲೈಓವರ್ನ ನಿರ್ವಹಣೆ ಪರಿಶೀಲನೆ ಕಾರ್ಯ ಇರೋದ್ರಿಂದ ಶುಕ್ರವಾರ ಬೆಳಗ್ಗೆ 6 ಗಂಟೆಯಿಂದ ಶನಿವಾರ ಬೆಳಗ್ಗೆ 6 ಗಂಟೆವರೆಗೂ ನಿರ್ಬಂಧ ಆ ಒಂದು ದಿನದ ಮಟ್ಟಿಗೆ. ಉಳಿದ 6 ದಿನವೂ ಕೂಡ ಸಂಚಾರ ಇರುತ್ತೆ. ಈ ಮಧ್ಯೆ ರಾಜ್ಕುಮಾರ್ ರಸ್ತೆಯಲ್ಲಿ ವೈಟ್ ಟಾಪಿಂಗ್ ಮಾಡಲು ಮುಂದಾಗಿರೋದ್ರಿಂದ ಸದ್ಯದಲ್ಲೇ ಈ ರಸ್ತೆ ಕೂಡ ಬಂದ್ ಆಗಬಹುದು. ಮೊದಲ ಭಾಗವಾಗಿ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ರಾಜಾಜಿನಗರ ಫಸ್ಟ್ ಬ್ಲಾಕ್ ಬಂದ್ ಆಗಲಿದೆ. ಬೆಂಗಳೂರು ತುಮಕೂರು ರಸ್ತೆ ಪೀಣ್ಯ ಮೇಲ್ಸೇತುವೆ ಅಂದ್ರೆ ಇವ್ರು ಹೇಳ್ತಿರೋದು ಗುರುಗುಂಟೆಪಾಳ್ಯದ್ದು. ಓಪನ್ ಮಾಡ್ತೀರಿ ಅಂತ ಅದೇನು ದೊಡ್ಡ ನ್ಯೂಸ್ ತರ ಮಾತಾಡ್ತಿದ್ದೀರಿ. ಹಿಂದೆ ಇತ್ತು, ಈಗ ಬರುತ್ತೆ. ಆದರೆ ನೀವು ಮಾಡಬೇಕಾಗಿರೋದು ಬಂದು ಹೋದ ಸರ್ಕಾರಗಳೆಲ್ಲವೂ ನಿಮಗಿಂತ ನಾವು ಅಯೋಗ್ಯರು, ಅವರಿಗಿಂತ ನಾವು ಅಯೋಗ್ಯರು ಅಂತ ಕಾಂಪಿಟೇಷನ್ ಇದ್ದಾರೆ ಇವರು. ಗುರುಗುಂಟೆಪಾಳ್ಯ ಒಂದು ರೀತಿ ಎಂಥ ಜಾಗದಲ್ಲಿ ಕೂತಿದೆ ಅಂದರೆ, ಆ ಸರ್ಕಲ್ 21 ಜಿಲ್ಲೆ ಅಂತೀರಿ ಕರ್ನಾಟಕಕ್ಕೆ ಹೋಗಿ ಲಿಂಕ್ ಕೊಡೋಕ್ಕೆ, ಅದಕ್ಕೊಂದು ಟ್ರಾಫಿಕ್ ಪರಿಹಾರ ಕಂಡುಹಿಡಿಯೋಕ್ಕಾಗಿಲ್ಲ. ಇಲ್ಲಿ 5 ಭಾಗ ಮಾಡಿ ವಿಧೇಯಕ ತಂದು ಚರ್ಚೆ ಮಾಡಿ ಹೊಸ ರೂಪ ಕೊಡೋಣ ಅಂತಾರೆ. ನಿಮ್ಮ ರೂಪ ವಿರೂಪಗಳು ಇಲ್ಲಿ ಕಾಣಿಸ್ತಾ ಇದೆ. ಈ 15 ವರ್ಷ 10 ವರ್ಷದಿಂದ ಜನ ಸತ್ತೋಗಿದಾರಲ್ಲಿ. ಅಲ್ಲಾಗಿರೋಷ್ಟು ಪೆಟ್ರೋಲು ಡೀಸಲ್ಲು ವೇಸ್ಟು ನನ್ನ ಲೆಕ್ಕಾಚಾರದಲ್ಲಿ ಇಷ್ಟೊತ್ತಿಗೆ ಅಲ್ಲಿ ಏನೇ ಪರಿಹಾರ ಕಂಡಿದ್ದಿದ್ರು 4 ಟೈಮ್ ಮಾಡ್ಬೋದಾಗಿತ್ತು, ಅಷ್ಟಾಗಿದೆ. ಆದರೂ ಆಸಕ್ತಿ ಶಿಕ್ಷೆ ಅದೊಂದು ಆ ಸರ್ಕಲಲ್ಲಿ ಕೇಳಿಸ್ಕೊಳ್ಳೋದು, ಅಲ್ಲೇ ಓಡಾಡ್ತಾರೆ ಎಲ್ಲರೂ, ಅವ್ರಿಗೇನು ಸಮಸ್ಯೆ ಕೇಳೋದೇ ಇಲ್ಲ ಒಬ್ಬರಿಗೂ. ಇದು ಯಾವುದೋ ಫ್ಲೈಓವರ್ ಓಪನ್ ಅಂತ ದೊಡ್ಡ ನ್ಯೂಸ್ ಅಂತ ತೋರಿಸ್ತಾರೆ ಇವ್ರುಗಳು. ಏನು ಬೆಂಗಳೂರು ಹೊಸ ರೂಪ ನಿಮ್ಮದು. ನೆಟ್ಟಿಗೆ ಅದನ್ನೇ ನಮ್ಮ ಕೈಲಿ ಮಾಡೋಕ್ಕಾಗಿಲ್ಲ. 15 ವರ್ಷ ಆಗೋಗಿದೆ, ಅದು ಚೋಕ್ ಆಗಕ್ಕೆ ಸ್ಟಾರ್ಟ್ ಆಗಿ.